ಸಿಕ್ಕಾಪಟ್ಟೆ ಇಂಡಿಯನ್ ಟ್ರಾವೆಲರ್ಸ್ಗಳು ಅನೇಕ ರೀತಿಯಲ್ಲಿ ತೊಂದರೆಗೆ ಒಳಗಾಗಿದ್ದಾರೆ. ಏನು ಕೊಟ್ಟರೋ ಗೊತ್ತಿಲ್ಲ, ಅವ್ರು ಅಲ್ಲಿ ಹೋದ್ರೆ ಅವ್ರು ಇಲ್ಲಿಗೆ ಬಂದರು. ಹಂಗೆ ಸಿಂಹದ ಬೋನಿಗೆ ಕೈ ಹಾಕೋಕೆ ಹೋಗ್ತಿದ್ದೀನಿ. ಜಾಸ್ತಿ ಇಂಡಿಯನ್ ಪಾಸ್ಪೋರ್ಟ್ಸ್ಗೆ ಮರ್ಯಾದೆ ಇಲ್ಲ. ಇಳಿಯೋದು ಇದೇ ಕೆಲಸ ಆಗ್ಬಿಟ್ಟಿದೆ ನಮ್ಮದೊಂದು. ಎಸೆಂಜಲ್ಸ್ ಕಾಂಬೋಡಿಯಾದಲ್ಲಿ ಇಮಿಗ್ರೇಷನ್ ಸ್ಮೂತಾಗಿ ಎಕ್ಸಿಟ್ ಆಯಿತು. ಆ ದೇಶದಿಂದ ಎಂಟ್ರಿ ಏನಾಗುತ್ತೆ ನೋಡಬೇಕು. ಏಂಜಲ್ಸ್, ನಿಮ್ಮೆಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಹಿಂದಿನ ವಿಡಿಯೋದಲ್ಲಿ ನಾನು ಬೇರೆ ದೇಶದಲ್ಲಿ ಸಿಗ್ತೀನಿ, ಬೇರೆ ದೇಶಕ್ಕೆ ಹೋಗ್ತೀನಿ ಅಂತ. ಆ್ಯಂಡ್ ಇವತ್ತು ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ, ಆದರೂ ಮಾಡ್ತಾಯಿದ್ದೀನಿ. ಯಾಕಂದರೆ ಪ್ರಪ್ರಥಮ ಬಾರಿಗೆ ನನ್ನ ಲೈಫಲ್ಲಿ ನಾನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಇಂಟರ್ನ್ಯಾಷನಲ್ ಬಸ್ಸಲ್ಲಿ. ಸೊ ಈ ಕಾಂಬೋಡಿಯಾಯಿಂದ ಪಕ್ಕದಲ್ಲಿರೋ ವಿಯೆಟ್ನಾಮ್ಗೆ, ಆಮೇಲೆ ಈ ಕಡೆ ಇರೋ ಥೈಲ್ಯಾಂಡ್ಗೆ, ಆಮೇಲೆ ಮೇಲ್ಗಡೆ ಇರೋ ಲಾವೋಸ್ಗೆಲ್ಲ ಬಸ್ ಫೆಸಿಲಿಟಿ ಇದೆ. ಇದೇ ನೋಡಿ ಇಂಟರ್ನ್ಯಾಷನಲ್ ಬಸ್ಗಳು. ಕರೆಕ್ಟಾಗಿ 8 ಗಂಟೆಗೆ ಹೊರಡುತ್ತೆ ಇವಾಗ ಬಸ್ಸು ನಮ್ಮದು. ನಾನಂತೂ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಡ್ಕೊಂಡು ರೋಡ್ ಕ್ರಾಸ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ಲು ಉಜ್ಬೇಕಿಸ್ತಾನಿಂದ ಕಜಾಕಿಸ್ತಾನ್ಗೆ, ಉಜ್ಬೇಕ್ ಬಾರ್ಡ್ರ್ವರೆಗೂ ಒಂದು ಟ್ಯಾಕ್ಸಿಲಿ ಬಂದಿದ್ದೆ. ಆಮೇಲೆ ರೋಡ್ ದಾಟ್ಬಿಟ್ಟು ಆ ಕಡೆ ಕಜಾಕಿಸ್ತಾನದಿಂದ ಇನ್ನೊಂದು ಶೇರ್ ಟ್ಯಾಕ್ಸಿ ತೊಗೊಂಡು ಸಿಟಿ ಒಳಗೆ ಹೋಗಿದ್ದೆ, ಶಿಮ್ಕೆಂಟ್ಗೆ. ಇದು ಫಸ್ಟ್ ಟೈಮು ಬಸ್ಸಲ್ಲಿ ಹೋಗ್ತಿರೋದು ಕಾಂಬೋಡಿಯಾಯಿಂದ ಲಾವೋಸ್ಗೆ. ಆ್ಯಂಡ್ ಇನ್ನೊಂದು ವಿಶೇಷ ಏನಂದರೆ, ಲಾವೋಸ್ ಬಾರ್ಡ್ರು ಸಿಕ್ಕಾಪಟ್ಟೆ ಇಂಡಿಯನ್ ಟ್ರಾವೆಲರ್ಸ್ಗಳು ಅನೇಕ ರೀತಿಯಲ್ಲಿ ತೊಂದರೆಗೆ ಒಳಗಾಗಿದ್ದಾರೆ. ಅನೇಕ ರೀತಿಯಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳನ್ನ ಫೇಸ್ ಮಾಡಿದ್ದಾರೆ ಆ ಬಾರ್ಡ್ರಲ್ಲಿ. ಇವತ್ತು ಗೊತ್ತಿದ್ದು ಹುಲಿ ಬೋನಿಗೆ ಕೈ ಹಾಕ್ತಾರೆ ಅಂತಾರಲ್ಲ, ಹಂಗೆ ಸಿಂಹದ ಬೋನಿಗೆ ಕೈ ಹಾಕೋಕೆ ಹೋಗ್ತಿದ್ದೀನಿ. ಗೊತ್ತಿಲ್ಲ ನಾನು ಯಾವ್ಯಾವ ರೀತಿ ಟ್ರಾವೆಲ್ ಪ್ರಾಬ್ಲಮ್ ಫೇಸ್ ಮಾಡ್ತೀನಿ, ಅದೆಲ್ಲದನ್ನು ನಿಮಗೆ ತೋರಿಸ್ತೀನಿ. ಎಸ್, ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ಏನಿಲ್ಲ, ಒಂದು ಶೆಡ್ ಥರ ಕಟ್ಬಿಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ ಅಷ್ಟೇ, ಬೇರೆ ಏನು ಫೆಸಿಲಿಟೀಸ್ ಇಲ್ಲ ಇಲ್ಲಿ. ಫೆಸಿಲಿಟೀಸ್ ಇದೆ, ವೆಯ್ಟಿಂಗ್ ರೂಮ್ ಇದೆ, ವಾಶ್ರೂಮ್ ಫೆಸಿಲಿಟಿ ಇದೆ. ಈ ಥರ ಚಿಕ್ಕ ಇಲ್ಲಿಲ್ಲೇ ಸರೌಂಡಿಂಗ್ ಸಿಟಿಗಳಿಗೆ, ಇಂಟರ್ನ್ಯಾಷನಲ್ಗೆಲ್ಲ ಈ ಥರ ಬಸ್ಸು ನೋಡ್ರಿ. ಸಿಟಿ ಒಳಗೆಲ್ಲ $1 4,000 ಟೆಂಡರ್ ಕೋಕೋನಟ್ಟು ಅಕ್ಕ ಕಬ್ಬಿನ ಜ್ಯೂಸ್ ಮಾಡ್ತವ್ರೆ. ಆದರೆ ಇಲ್ಲಿ ಬರೀ 3,000 ರಿಯಲ್ಲು, ಕಾಂಬೋಡಿಯನ್ ರಿಯಲ್ಲು. ಟೆಂಡರ್ ಕೋಕೋನಟ್ಟು ಚಿಲ್ಡ್ ಹೊಡೆದ್ರಲ್ಲಪ್ಪ ನನಗೆ. ನೋಡ್ರಿ ಕಬ್ಬಿನ ಜ್ಯೂಸ್ ಮಾಡೋದು ರೀತಿ. ಇಲ್ಲಿಟ್ಟರು, ಕೆಳಗಡೆ ಜ್ಯೂಸ್ ಬಂತು. ಥ್ಯಾಂಕ್ ಯು. ಕವರಲ್ಲಿ ಹಾಕೊಟ್ಬಿಟ್ರು, ಇಲ್ಲೇ ಕುಡಿಯೋಣ. ಬಸ್ ಬ್ಯಾಂಕಾಕ್ ಬಸ್ ಹೊರಡ್ತು. ಇವಾಗ ನಮ್ಮ ಬಸ್ಸು ಹೊರಡುತ್ತೆ. ಟೈಮ್ ಅಂದರೆ ಟೈಮು ಕರೆಕ್ಟಾಗಿ 8 ಗಂಟೆಗೆ ಹೊರಡ್ತವ್ರೆ. ಇದೇನು ಗೊತ್ತಲ್ಲ, ವಾಶ್ರೂಮ್. ಹಲೋ, ಹತ್ತತ್ರ ಕಾಂಬೋಡಿಯಾ ಲಾವೋಸ್ನ ಬಾರ್ಡ್ರಲ್ಲಿದ್ದೀನಿ. ಬಸ್ಸಲ್ಲಿ ವಾಶ್ರೂಮ್ ಇದೆ, ಬಟ್ ಆದರೂ ನಾನು ಇಲ್ಲೇ ಹೋಗಬೇಕು ಅಂತ ವಾಶ್ರೂಮ್ ಯೂಸ್ ಮಾಡ್ತಾಯಿದ್ದೀನಿ. ರೆಡಿ ಟು ಈಟ್ ಫುಡ್ಸ್ ಎಲ್ಲಿ ಕೊಡ್ತಾರೋ ಅಂತ ಅಂದ್ಕೊಂಡೆ, ಬಟ್ ಇಲ್ಲ. ಹುಡುಗರಿಗೂ ಒಂದೇ ಕಡೆ ವಾಶ್ರೂಮ್ ಇಟ್ಟಿದ್ದಾರೆ, ಆದರೆ ಕ್ಲೀನಾಗಿದೆ. ಇಲ್ಲೆಲ್ಲ ಸ್ವಲ್ಪ ಟ್ರೆಡಿಷ್ನಲ್ ದೇಸಿ ಸ್ಟೈಲ್ ವಾಶ್ರೂಮು. ಜೊತೆಯಲ್ಲಿ ನಮ್ಮ ಊರುಗಳಲ್ಲೆಲ್ಲ ಅಂಡೆ ಒಲೆ ಪಕ್ಕ ತೊಟ್ಟಿ ಕಟ್ತಿದ್ರಲ್ಲ, ಹಂಗೆ ವಾಶ್ರೂಮ್ ಕಮೋಲ್ಡ್ ಪಕ್ಕನೇ ತೊಟ್ಟಿ ಕಟ್ಬಿಟ್ಟಿರ್ತಾರೆ. ಅದರಲ್ಲಿ ನೀರು ತುಂಬ್ಕೊಳ್ಳೋದು, ಮಗ್ಗಲ್ಲಿ ಎತ್ತು ಇಟ್ಕೊಳ್ಳೋದು. ಹತ್ತತ್ರ 8 ಗಂಟೆಗೆ ಬಿಟ್ಟಿದ್ದು ಸಿಮ್ರಿಪ್ನ. ಇವಾಗ ಸಮಯ 12 ಗಂಟೆ, 4 ಅವರು. ಇನ್ನೂ ಬಾರ್ಡರ್ ರೀಚ್ ಆಗೋದಕ್ಕೆ
ಇನ್ನೂ 2 ಅವರ್ ಬೇಕು. 12 ಗಂಟೆ ಆಯ್ತಲ್ಲ, ಊಟದ ಟೈಮಿಗೆ ಇದು ಯಾವುದೋ ಒಂದು ರೆಸ್ಟೋರೆಂಟಲ್ಲಿ ನಿಲ್ಲಿಸಿದ್ದಾರೆ. ಟೂರಿಸ್ಟ್ಗಳೇ ಇರೋದು ಬರೀ ಬಸ್ಸಲ್ಲಿ, ಒಂದು 6-7 ಜನ ಇದ್ದೀವಿ, ಅಷ್ಟು ಬಿಟ್ಟರೆ ಎಲ್ಲ ಬಸ್ ಖಾಲಿ ಖಾಲಿ ಖಾಲಿ, ಸಂಪೂರ್ಣ ಖಾಲಿ ಇದೆ ಬಸ್ಸು. ಸ್ಟಾಫ್ಗಳೇ 4-5 ಜನ ಇದ್ದಾರೆ. ನೋಡ್ರಿ, ಮೊಟ್ಟೆ, ಫ್ರೈಡ್ ರೈಸು. ಹಲೋ, ಇದೇನೋ ಕರೆ ಮಾಂಸ. ಇದು ಮೀನನ್ನ ಡ್ರೈ ಮೀನು ಅನ್ಸುತ್ತೆ, ಅಗಲ ಮಾಡಿಬಿಟ್ಟವ್ರೆ. ಇದು ವೆರೈಟಿ ಮೊಟ್ಟೆ. ಇದು ಯಾತೆ ಹತ್ರದ್ದು, ಅದು ಯಾತೆ ಹತ್ರದ್ದು ಎಲ್ಲ ಅಡುಗೆ ಮಾಡ್ತಾವ್ರಪ್ಪ. ಇಲ್ಲೇ ಪಾರ್ಸಲ್ಲು ಅಲ್ಲೇ ಮಾಡಿದ್ದಾರೆ ನೋಡಿ, ಪ್ಯಾಕು. ಬನ್ನಿರಿ, 5 ನಿಮಿಷ ಅವ್ರು ಕೊಟ್ಟಿದ್ದು ಬ್ರೇಕ್ ಆಯಿತು. ಇನ್ನೂ 2.5 ಅವರ್ ಹೋಗಬೇಕು ಬಾರ್ಡ್ರಿಗೆ. ರೀಚ್ ಆಗೋಣ, ಜೊತೆಯಲ್ಲಿ ತಿನ್ನೋಣ. ಹೇಳ್ದೆಲ್ಲ, ಒಂದು ವೆಲ್ಕಮ್ ಬ್ರೆಡ್ ಕೊಟ್ಟರು, ಕ್ರಾಸಾಯಿಂಟು, ಆಮೇಲೆ ನೀರು ಕೊಟ್ಟರು ಸದ್ಯಕ್ಕೆ, ಆಮೇಲೆ ಕಾಫಿ ಕೊಟ್ಟರು. ಸಖತ್ತಾಗಿರುತ್ತಪ್ಪ ಇವ್ರು ಕೊಡೋ ಕಾಫಿ, ನನಗೇನೋ ಇಷ್ಟ ಆಯಿತು. ಮಿಲ್ಕ್ ಕಾಫಿ, ಅದು ರೆಡಿಮೇಡೆ. ಲೆಟ್ಸ್ ಗೆಟ್ ಇನ್ಸೈಡ್ ದ ಬಸ್. ಯಾರೂ ಇಲ್ಲ ಪ್ಯಾಸೆಂಜರ್ಸು, ಯಾರು ಎಲ್ಲಿ ಬೇಕಾದರೂ ಕೂತ್ಕೊಬೋದು, ಯಾಕಂದರೆ ಪೂರ್ತಿ ಬಸ್ಸೇ ಖಾಲಿ ಇದೆ. ಸದ್ಯಕ್ಕೆ ಇಲ್ಲಿ ಕೂತಿದ್ದೀನಿ. ಈಗ ಆ ಕಡೆಯಿಂದ ಒಂದು ಬಸ್ ಬಂತು ನೋಡಿ. ಇನ್ನೂ ನಾವು ಲಾವೋಸ್ ಬಾರ್ಡ್ರು ಮುಟ್ಟೇ ಇಲ್ಲ. ಅಲ್ಲಿಂದ ಒಂದು ಲಾವೋ ಕಾಂಬೋಡಿಯಾ ಇಂಟರ್ನ್ಯಾಷನಲ್ ಬಸ್ ಬಂತು. ಇವರು ಹೋಗಿ ಅವ್ರನ್ನ ಮೀಟ್ ಮಾಡಿಸೋದು, ಮೀಟ್ ಆ್ಯಂಡ್ ಗ್ರೀಟ್ ಸೆಷನ್ ಮಾಡ್ತಾವ್ರೆ. ಯಪ್ಪ ದೇವ್ರೆ, 6 ಅವರು ಈ ಕಡೆ ಮತ್ತು ಆ ಕಡೆ 6 ಅವರು. ಇವತ್ತು ಕತೆ ಮುಗೀತು ನಂದು ಅಷ್ಟೇ. ಏನು ಇಸ್ಕೊಂಡ್ರೋ ಏನು ಕೊಟ್ಟರೋ ಗೊತ್ತಿಲ್ಲ. ಅವ್ರು ಅಲ್ಲಿಗೆ ಹೋದ್ರೆ ಅವ್ರು ಇಲ್ಲಿಗೆ ಬಂದರು. Paper for the visa to Laos, so you have to fill it out. Okay. Yes. Other thing is arrival form. So the arrival form you have to fill also, but the departure one just keep with your passport when you're leaving from Laos. Okay. Okay. So you do each. ಇದನ್ನು ಫಿಲ್ ಮಾಡಬೇಕಾ? Minimum. ರೀಜನಲ್ಲಿ ಓಡಾಡ್ತಾ ಇದ್ದೀವಿ. ಮತ್ತೆ ಇಲ್ಲೋಗಿ ಮಾತಾಡ್ತಾರೆ. ಇಂಟರ್ನ್ಯಾಷನಲ್ ಯಾವುದೋ ಪಾಯಿಂಟು, ಬಾರ್ಡರ್ ಚೆಕ್ ಪಾಯಿಂಟು. ಬಸ್ಸವರು ಅವ್ರದ್ದು ID ಕಾರ್ಡ್ ಕೊಟ್ಟಿದ್ದಾರೆ. ಲಾವೋ ಬಾರ್ಡರ್ ಆದಮೇಲೆ ಇದನ್ನು ಹಾಕೊಂಡೇ ಬರಬೇಕು. ಇವಾಗ ನಮ್ಮ ದೊಡ್ಡ ಮನುಷ್ಯರನ್ನ ಕರ್ಕೋಬೇಕು. ನಮ್ಮ ದೊಡ್ಡ ಮನುಷ್ಯರನ್ನ ಮತ್ತು ಇಲ್ಲಿನ ಇಮಿಗ್ರೇಷನ್, ಎಕ್ಸಿಟ್ ಇಮಿಗ್ರೇಷನ್ನು ಮತ್ತು ಲಾವೋಸ್ದು ಎಂಟ್ರಿ ಇಮಿಗ್ರೇಷನ್ನ ಮುಗಿಸ್ಕೊಂಡು ಮತ್ತೆ ಬಸ್ ಓಡಾಡಬೇಕು. ಇವಾಗ ಬಸ್ಸು ಇಲ್ಲಿ ಬಿಟ್ಟಿದೆ, ಕಂಪ್ಲೀಟ್ ಖಾಲಿ ಬಸ್ಸು ಆ ಬಾರ್ಡ್ರ್ ಹತ್ರ ಹೋಗುತ್ತೆ. ಇಳಿದಿರೋ ಅಷ್ಟು ಟೂರಿಸ್ಟ್ಗಳು ಇವಾಗ ಇಮಿಗ್ರೇಷನ್ನ ಮುಗಿಸ್ಕೋಬೇಕು. ನಾನು ವೀಸಾ ಇರುತ್ತೆ ಲಾವೋಸ್ಗೆ ಬೈ ಫ್ಲೈಟ್ ಎಲ್ಲ ಬಂದರೆ, ಬಟ್ ಲ್ಯಾಂಡ್ ಬಾರ್ಡ್ರಲ್ಲಿ ವೀಸಾ ಅಕ್ಸೆಪ್ಟ್ ಮಾಡಲ್ಲ. ವೀಸಾ ಆನ್ ಅರೈವಲ್ಲೇ ತೊಗೋಬೇಕು. ತುಂಬ ಜನ ಇಂಡಿಯನ್ ಬ್ಲಾಗರ್ಸು, ಫಾರಿನ್ ಬ್ಲಾಗರ್ಸ್, ಜಾಸ್ತಿ ಇಂಡಿಯನ್ ಪಾಸ್ಪೋರ್ಟ್ಸ್ಗೆ ಮರ್ಯಾದೆ ಇಲ್ಲ. ಆಮೇಲೆ ತುಂಬ ಇಂಡಿಯನ್ ಬ್ಲಾಗರ್ಸ್ದು ಸಿಕ್ಕಾಬಡೆ ಕಂಪ್ಲೇಂಟ್ಸ್ನ ನೋಡಿದ್ದೀನಿ ನಾನು ವೀಡಿಯೋದಲ್ಲಿ. ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಅದನ್ನು ಫೇಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಫೇಸ್ ಮಾಡ್ತೀನಿ. 0 ಲೈನಲ್ಲಿ ಸಿಗ್ತೀನಿ. ಇಮಿಗ್ರೇಷನ್ ಒಳಗಡೆ ಹೋಗ್ತಿದ್ದೀನಲ್ಲ, ಕ್ಯಾಮ್ರಾನ ಆಫ್ ಮಾಡಬೇಕು. ಇಲ್ಲೇದು ಇಮಿಗ್ರೇಷನ್ ಮುಗೀತು, ಎಕ್ಸಿಟ್ ಸ್ಟ್ಯಾಂಪ್ ಬಿತ್ತು. ಈಗ ವಾಪಸ್ಸು ಬಸ್ಸೊಳಗೆ ಬ್ಯಾಗ್ಗಳು ಹಾಕ್ಬೇಕನ್ಸುತ್ತೆ. ಎಲ್ರಿಗೂ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾರನ್ನೂ ಬಿಟ್ಟೋಗಲ್ಲ, ಎಲ್ಲರೂ ಬರೋವರೆಗೂ. ನೋಡಿ ಅಲ್ಲಿ ಇನ್ನೊಂದಷ್ಟು ಜನ ಬಂದರು, ಬೇರೆ ಬಸ್ಸು, ಬೇರೆ ಕಂಪ್ನಿ ಬಸ್ಸು. ಇದು ನಂದು ವೆಟ್ ಏರ್ ಬಸ್. ಎಸೆಂಜಲ್ಸ್ ಕಾಂಬೋಡಿಯಾದಲ್ಲಿ ಇಮಿಗ್ರೇಷನ್ ಸ್ಮೂತಾಗಿ ಎಕ್ಸಿಟ್ ಆಯಿತು. ಸೊ ಸ್ಟ್ಯಾಂಪ್ ಹಾಕಿದ್ರು, ರೈಟ್ ಫಿಂಗರು, ಲೆಫ್ಟ್ ಫಿಂಗರು, ತಮ್ ಫಿಂಗರು ಎಲ್ಲರದ್ದು ಸ್ಕ್ಯಾನ್ ಮಾಡಿದ್ರು, ಫೋಟೋ ತೆಗೆದ್ರು, ಸೀಲ್ ಸ್ಟ್ಯಾಂಪ್ ಹಾಕಿ ಕಳಿಸಿದ್ರು. ಸೊ ಇಲ್ಲಿ ಕಾಂಬೋಡಿಯಾ ಎಕ್ಸಿಟ್ ಕಡೆ ಯಾವುದೇ ರೀತಿ ದುಡ್ಡು ಏನು ಕೇಳಿಲ್ಲ. ಅಲ್ಲೇ ದೊಡ್ಡದಾಗಿ ಹಾಕ್ಬಿಟ್ರು, ನೋ ಪೇಯಿಂಗ್ ಇಯರ್ ಅಂತ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ರು. ಆ್ಯಂಡ್ ಮೋರವರ್ ಯಾರೂ ಏನೂ ಕೇಳೂ ಇಲ್ಲ, ನಾನು ಅಪ್ರೋಚ್ ಮಾಡಿಲ್ಲ. ಸೊ ಇಲ್ಲಿ ಸ್ಮೂತಾಗಿ ಇಮಿಗ್ರೇಷನ್ ಎಕ್ಸಿಟ್ ಮುಗೀತು. ಇವಾಗ ನೆಕ್ಸ್ಟ್ ಡಿಪಾರ್ಚರ್, ಆ ದೇಶದಿಂದ ಎಂಟ್ರಿ ಏನಾಗುತ್ತೆ ನೋಡಬೇಕು. ಗೊತ್ತಿಲ್ಲ, ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀವಿ, ಅಲ್ಲೆಲ್ಲ ಮತ್ತೆ ಬಸ್ ಹತ್ತೀವಿ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ಬಸ್ಸೇ ನೆಕ್ಸ್ಟ್ ಇಮಿಗ್ರೇಷನ್ವರೆಗೂ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಇಳಿಯೋದು ಇದೇ ಕೆಲಸ ಆಗ್ಬಿಟ್ಟಿದೆ ನಮ್ಮದು ಅಂತ ಹೇಳ್ತೀನಿ. ಇವಾಗ ನಾವು ಬ್ಯಾರಿಕೇಡ್ ಇದೆಯಲ್ಲ, ಅದಾದಮೇಲೆ ನೋ ಮ್ಯಾನ್ಸ್ ಲೈನ್, ಅದು 0 ಲೈನು. 1 ಕಿಲೋಮೀಟರ್ ಇರುತ್ತೆ ಇವ್ರದ್ದು ನೋ ಮ್ಯಾನ್ಸ್ ಲೈನ್. 1 ಕಿಲೋಮೀಟ್ರಿಗಿಂತ ಕಡಿಮೆ ಅನಿಸುತ್ತೆ. ಲೆಟ್ ಮೀ ಸೀ ಇಟ್.
ಓಕೆ ಅಂತಂದರು. ಆಮೇಲೆ ಹೋಟೆಲ್ ಇಲ್ಲಿಂದ ನೆಕ್ಸ್ಟ್ದು ನಾನು ಯಾವುದು ಬುಕ್ ಮಾಡಿರಲಿಲ್ಲ. ನಾನು ಬೈ ಟ್ರೈನೋ ಬೈ ರೋಡೋ ಈ ಕಡೆ ವಿಯೆಟ್ನಾಮ್ಗೋ ಥೈಲ್ಯಾಂಡ್ಗೋ ಎಲ್ಲೋ ಒಂದು ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ರಿಪೀಟ್ ಮಾಡೋಣ ಅಂತ. ಸೊ ಅದಕ್ಕೆ ನಾನು ಏನೂ ಬುಕ್ ಮಾಡಿರಲಿಲ್ಲ. ನಾನು ಟ್ರೈನಲ್ಲಿ ಹೋಗಬೇಕು ಅಂತಿದ್ದೀನಿ, ಟ್ರೈನ್ ಟಿಕೆಟ್ ಇನ್ನೂ ಬುಕ್ ಮಾಡಿಲ್ಲ ಅಂತ ಹೇಳಿದೆ ಅಷ್ಟೇ. ನೆಕ್ಸ್ಟ್ ಕೌಂಟರ್ಗೆ ಹೋದೆ, ಅಲ್ಲಿ ಫೋಟೋ ತೆಗೆದ್ರು, ಸ್ಟಿಕ್ಕರ್ ವೀಸಾನ ಹಾಕಿ US ವೀಸಾ ಥರ ಇದು ಒಂದು ಪೇಜ್ ಫುಲ್ಲು ತೊಗೊಂಡ್ಬಿಟ್ಟಿದ್ದಾರೆ. ಸ್ಟಿಕ್ಕರ್ ವೀಸಾ ಹಾಕಿ ಕಳಿಸಿದ್ರು. ಸರ್ ಯುವರ್ ನೇಮ್? Bruno. Bruno. And your name? Nicolo. Wow. You are from France, right? Yeah. So France ಇಂದ ಅವರು ಇಂಡಿಯಾಲೆಲ್ಲ ಟ್ರಾವೆಲ್ ಮಾಡಿ ಅವರಿಗೆ ಇಂಡಿಯಾ ಫುಡ್ಡು, ಇಂಡಿಯಾ ಜಾಗ ಫುಲ್ ಇಷ್ಟ ಆಗೋಗ್ಬಿಟ್ಟಿದೆ. I was telling them that you liked India and Indian food. Very much. ಬೆಂಗಳೂರಿಗೆ ಬಂದಿದ್ದಾರಂತೆ ಅವರು. For the passenger, hold the ticket to Nagasam, Thunder 4000 Island. ಬಾಯ್ ಮ್ಯಾಮ್. Bye. Dear listener, check out of the bus. May I remind you, please never check your personal belongings following the bus. On behalf of ಬಂದೇರಿ ಯಪ್ಪ ಬೆಳಿಗ್ಗೆ 8 ಗಂಟೆಗೆ ಹತ್ತಿದ್ಕೆ ಇವಾಗ 6 ಗಂಟೆಗೆ ಕರೆಕ್ಟಾಗಿ ತಂದು ನಿಲ್ಲಿಸಿದ್ದಾರೆ. ದೊಡ್ಡ ಮನುಷ್ಯನ ಎತ್ಕೊಳ್ಳೋಣ. ಓಕೆ ಏಂಜಲ್ಸ್, ಫೈನಲಿ ಲಾವೋಗೆ ಎಂಟ್ರಿ ಕೊಟ್ವಿ. ಲಾವೋಲ್ಲಿ ನೋಡ್ರಿ ಈ ಥರ ಟುಕ್ಟುಕ್ಗಳು ಒಂದೊಂದು ಥರ ದೇಶದಿಂದ ನೋಡಿ, ಬರೋಕ್ಕೆ ಫಿಲಿಪೈನ್ಸಲ್ಲೆಲ್ಲ ಓಡಾಡಿದ್ವಲ್ಲ ಆ ಥರ ಟ್ರೈಸೈಕಲ್ಗಳಿದ್ದಾವೆ ಇಲ್ಲಿ. ದೇಶ ಮಜವಾಗಿ ಕಾಣ್ತಿದೆ. ಸಂಜೆ ಸೊ ಕತ್ಲಲ್ಲಿ ಅಷ್ಟಾಗಿ ನಾನೇನು ನಿಮಗೆ ತೋರ್ಸೋದಕ್ಕಾಗ್ತಿಲ್ಲ. ಬೆಳಕಾಗೋಗುತ್ತಲ್ಲ ಅವಾಗ ತೋರಿಸ್ತೀನಿ. ಈಗ ಹಾಸ್ಟೆಲ್ಗೆ ಹೋಗೋಣ. ಹಾಸ್ಟೆಲ್ಗೆ ಹೋಗಿ ಚೆಕ್ ಇನ್ ಮಾಡೋಣ. ಇಲ್ಲಿಂದ ವಾಕಬಲ್. ಆ್ಯಕ್ಚುಲಿ ನಾನು ಮುಂದೆ ಬಸ್ ಸ್ಟಾಪ್ ತೋರಿಸ್ತು ನಾನು ಬುಕ್ ಮಾಡಿದಾಗ. ಬಟ್ ಕೋಇನ್ಸಿಡೆನ್ಸ್ ಏನಂದರೆ ಆ ಬಸ್ ನಿಲ್ಲಿಸಿದ್ರಲ್ಲ, ಆ ಬಸ್ಸು ಮತ್ತು ನಮ್ಮ ಹಾಸ್ಟೆಲ್ಲು ಜಸ್ಟ್ 500 ಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ, ಬಸ್ ಸ್ಟಾಪ್ಗೂ ಮತ್ತು ಹಾಸ್ಟೆಲ್ಗೂ. ಸಬಾಯ್ಡಿ ಅಂದರೆ ನಮಸ್ಕಾರ, ಹಲೋ ಅಂತ ಯಾರಿಗೇನೋ ಮಾಡೋಣ. ಹಲೋ ಬೇಡ, ಸಬಾಯ್ಡಿ ಅಂತ ಹೇಳೋಣ. ಆಮೇಲೆ ಇನ್ನೊಂದೇನು ಗೊತ್ತಾ, ಮೆಂಟ್ಲಾಗ್ಬಿಟ್ಟಿದ್ದೀನಿ ನಿಜವಾಗಿ. ಕರೆನ್ಸಿ ಲೆಕ್ಕಾಚಾರಗಳಂತೂ ಮರ್ತೋಗ್ಬಿಟ್ಟಿದೆ. ನಮ್ಮ ಒಂದು ಇಂಡಿಯನ್ ರುಪೀಸ್ ಬಂದು ಈ ಲಾವೋಸ್ದು 259 ಕಿಪ್ ಅಂತ ಕರೀತಾರೆ ಇವರು. KIP ಕಿಪ್, ಲಾವೋಷಿಯನ್ ಕಿಪ್ ಅಂತ. ಇಲ್ಲೆಲ್ಲ ಎಲ್ಲರೂ ಟೇಬಲ್ಗಳು ಹಾಕ್ಬಿಟ್ಟಿದ್ದಾರೆ ನೋಡಿ, ಏನಂತೂ ಗೊತ್ತಿಲ್ಲ. ಲಾವೋ ಕಿಪ್ ಅಂತ. ಮತ್ತು ಈ ದೇಶದಲ್ಲಿ ಕರೆನ್ಸಿ ಹೇಳಬೇಕು ಅಂದರೆ ಡಾಲರ್ಸ್ ನಡೆಯುತ್ತಂತೆ, US ಡಾಲರ್ಸು. ಮತ್ತು ಈ ದೇಶದ್ದು ಕಿಪ್ಪು ನಡೆಯುತ್ತೆ. ಆಮೇಲೆ ವಿಯೆಟ್ನಾಮ್ ಕರೆನ್ಸಿ ಕೂಡ ತೊಗೋತಾರಂತೆ. ರೀಸನ್ ಏನಂದರೆ ತುಂಬ ಫ್ಲಕ್ಚುಯೇಟ್ ಆಗ್ತಿರುತ್ತೆ ಇವ್ರದ್ದು ಕರೆನ್ಸಿ ರೇಟ್ ಅಂತೇಳಿ US ಡಾಲರ್ನ ರನ್ ಮಾಡ್ತಾರೆ. ಸೇಮ್ ಕಾಂಬೋಡಿಯಾದಲ್ಲೂ ಇದೇ ಇಶ್ಯೂ ಇತ್ತು. ಸೊ ಹಾಗಾಗಿ ನಾನು ಇಲ್ಲೂ ವಿಡ್ರಾ ಮಾಡ್ತಿಲ್ಲ, ಡಾಲರ್ಸ್ನೇ ಓಡಿಸ್ತೀನಿ ಅట్లాಗಿ. ಇಲ್ಲಿ ಯಾರು ಮತ್ತು ATM ಫೀಸ್ ಅಂತ $5 ಇಲ್ಲೆಷ್ಟು ಕಟ್ ಮಾಡ್ತಾರೋ ಗೊತ್ತಿಲ್ಲ, ಅದನ್ನ ಯಾರು ಕೊಡ್ತಾರೆ. ಆಮೇಲೆ ಸಬಾಯ್ಡಿ ತಾತ ಅಲ್ಲ ಸಬಾಯ್ಡಿ ತಾತಂಗೆ ಹೋಟೆಲ್ ಒಳಗಡೆ ಸಿಗ್ತೀನಿ. ಏನು ಗೊತ್ತಾ, ಒಂದಷ್ಟು ಐಟಮ್ಸ್ನ ಡಂಪ್ ಮಾಡಿಬಿಟ್ಟಿದ್ದೀನಿ. ಒಂದಷ್ಟು ಮನೆಯಿಂದ ಏನೇನೋ ತಂದಿದ್ದೀನಿ. ನಾನು ಡೈರಿ ಬಿಸಾಕಿದೆ. ಆಮೇಲೆ ಇವಾಗ ಬರ್ಕೊಳಕ್ಕಂತೂ ಏನೂ ಇಲ್ಲ. ಎಲ್ಲ ಏನೇನು ಮೈಂಡಲ್ಲಿ ಇಟ್ಕೊತೀನಿ ಅದೇ ಮಾತಾಡ್ತಿರ್ತೀನಿ ಅಷ್ಟೇ. ಯಾಕಂದರೆ ಲಗೇಜ್ಗಳು 2 ಬ್ಯಾಗ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಶೋಲ್ಡರ್ ಪೇಯ್ನ್ ಜಾಸ್ತಿ ಬರ್ತಿತ್ತು ಅಂತ ಆ ಪಿಂಕ್ ಬ್ಯಾಗ್ನ ರೋಲ್ ಮಾಡಿ ಇಟ್ಬಿಡ್ತೀನಿ. ಬಿಕಾಸ್ ನನಗೆ ಡೇ ಟೂರ್ಗಳು ಓಡಾಡೋಕ್ಕೆ, ಲೋಕಲಲ್ಲಿ ಓಡಾಡೋಕ್ಕೆ ಒಂದು ಬ್ಯಾಗ್ ಬೇಕೇ ಬೇಕು ಅಂತ. ಅದು ಬಿಟ್ಟು ಈಗೆಲ್ಲ ಇದು ಒಂದೇ ಬ್ಯಾಗ್ ಹಾಕ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ ನನಗಿವಾಗ. ಸ್ವಲ್ಪ ಪೇಯ್ನು ಬಟ್ ಸ್ಟ್ರಾಂಗ್ ಆಗಿದ್ದೀನಿ. ಪಾಕ್ಸೆ ಸ್ಯಾಂಡಿ ಹಿಂಗೋಗಿ ಹಿಂಗೆ ತಿರುಗಿದ್ರೆ ನಂದು ಹಾಸ್ಟ್ಲು. ಮತ್ತು ಇಡೀ ಲಾವೋಸಲ್ಲಿ ಈ ಪಾಕ್ಸಿ ಬಂದು 2ನೇ ಅತಿ ದೊಡ್ಡ ಸಿಟಿ ಆಫ್ಟರ್ ಕ್ಯಾಪಿಟಲ್ ಬಂದು ವೆಂಚಿಯಾನ್ ಅಂತ ಕರೀತಾರೆ. ಅದಾದಮೇಲೆ ನೆಕ್ಸ್ಟ್ ಸಿಟಿ ಇದೆ ಮೇಜರ್ ಸಿಟಿ ಪಾಕ್ಸೆ. ಇಲ್ಲಿಂದ ಬ್ಯಾಂಕಾಕಿಗೆ ಬಸ್ ಸಿಗುತ್ತೆ, ವಿಯೆಟ್ನಾಮಿಗೆ ಬಸ್ ಸಿಗುತ್ತೆ, ಆಮೇಲೆ ತಲೆ ಮೇಲಿರೋ ಮಯನ್ಮಾರು, ಆಮೇಲೆ ಬುಡದಲ್ಲಿರೋ ಕಾಂಬೋಡಿಯಾ ಎಲ್ಲ ಕಡೆಗೂ ಬಸ್ಗಳಿದಾವೆ. ಇಲ್ಲಿಂದ ಟ್ರೈನು ಇದೆ. ಎಷ್ಟೊಂದು ದಿನ ಆದಮೇಲೆ ಮೇಕೆಗಳು, ಏಯ್ ಸೌಂಡ್ ಮಾಡ್ರೋ,
ಹಾಂ ಕೇಳಿಸ್ತಾ? ಅಲ್ಲೇ ಹಲೋ, ಪ್ರಸ್ತುತ ಲಾವೋಸಲ್ಲಿದ್ದೀನಿ. ಹಾಸ್ಟೆಲ್ಗೆ ಚೆಕ್ ಇನ್ ಮಾಡಿದೆ. ಅಲ್ಲಿ ಎಲ್ಲ ರೆಸ್ಟೋರೆಂಟ್ ಇತ್ತು, ಬಟ್ ಯಾಕೋ ನಂಗೆ ತಿನ್ನಕ್ಕೆ ಮನಸ್ಸಾಗಿಲ್ಲ. ಇಲ್ಲೇ ಹಾಸ್ಟೆಲ್ ಪಕ್ಕದಲ್ಲಿರೋ ಒಂದು ಫ್ರೆಂಡ್ಶಿಪ್ ಮಾಲ್ ಅಂತಿದೆ, ಆ ಮಾಲಿಗೆ ಬಂದೆ. ಸೊ ಇಲ್ಲಿ ಏನು ತಿನ್ನೋದು ಅಂತ ಗೊತ್ತಾಗಿಲ್ಲ, ಯಾಕಂದರೆ ಇಂಗ್ಲೀಷ್ ಎಲ್ಲ ಕಡಿಮೆ ಮತ್ತು ಎಲ್ಲ ಡಿಫ್ರೆಂಟ್ ಫುಡ್ ಇದೆ. ಬಂದಿನಾನೇ ತುಂಬ ಡಿಫ್ರೆಂಟ್ ಟ್ರೈ ಮಾಡಿ ಅದು ಹೆಚ್ಚು ಕಡಿಮೆ ಆಗೋದು ಬೇಡ ಅಂಥೇಳಿ ಇಲ್ಲಿ ಒಂದು ಕೊರಿಯನ್ ಚೀಸ್ ಡಾಗ್ದು ಒಂದು ಅಂಗಡಿ ಇದೆ, ಇಲ್ಲಿ ನೋಡಿ. ಸೊ ಇದನ್ನು ತೊಗೊಂಡಿದ್ದೀನಿ. ಇಲ್ಲಿದೆ ನೋಡಿ, ಹಾಟ್ ಡಾಗ್ ಚೀಸು 27,000. ಕಿಪ್ LAK ಲಾವೋಷಿಯನ್ ಕಿಪ್ ಅಂತ ಕರೀತಾರೆ ಅವರು. ನಮ್ಮದು ₹1 ಬಂದು ಇವರ $259, $260. ಕಾಣಿಸ್ತಾ ಇದೆಯಾ? ನಾನು ಹಿಂಗೆ ಕ್ಯಾಮ್ರಾ ಫ್ರೇಮ್ ಇಡುವಾಗ ನಾನು ಸ್ವಲ್ಪ ಇಲ್ಲಿ ಇದು ಕಟ್ಟಾಗಿರುತ್ತೆ, ಇಲ್ಲ ಇಲ್ಲಿ ಫುಡ್ಡೇ ತೋರಿಸಿರಲ್ಲ, ಹಂಗಿರುತ್ತೆ. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋತೀನಿ ರೀ. ಟಂಟಡನ್ ಕಾಣಿಸ್ತಾ ಇದೆಯಾ ನೋಡ್ರಿ, ಹೆಂಗೆ ಕೊಟ್ಟಿದ್ದಾರೆ ಇದು. ಹಾಟ್ ಡಾಗು ಪ್ಲಸ್ ಚೀಸು ಹಾಕಿ, ಆ ಹಿಟ್ಟೇನು ಬರುತ್ತೆ, ಹಿಟ್ಟು ಮೇಲೆ ಫ್ರೆಂಚ್ ಫ್ರೈಸ್ಗಳನ್ನೆಲ್ಲ ಸ್ಮಾಲ್ ಪೀಸಸಲ್ಲಿ ಕಟ್ ಮಾಡಿ ಡೀಪ್ ಫ್ರೈ ಮಾಡಿದ್ದಾರೆ. ಆ ಹಿಟ್ಟೇನು ಮಜಾ ಕೊಡ್ತಿಲ್ಲ, ಫ್ರೆಂಚ್ ಫ್ರೈಸು ಸಖತ್ ಮಜಾ ಕೊಡ್ತಿದೆ, ಮತ್ತು ಚೀಸು. ಸೊ ತಿಂದು ಮುಗಿಸ್ದೆ, ಇಲ್ಲೇ ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇನ್ನೇನಾದರೂ ಸ್ವಲ್ಪ ಹೊತ್ತಾದ್ಮೇಲೆ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಕಸಿ ಆಗಿದೆ. ನನಗೆ ಕರೆಕ್ಟಾಗಿ ಫುಟೇಜ್ ತೊಗೊಂಡಿದ್ದೀನೋ ಇಲ್ವೋ ಗೊತ್ತಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನು ತೋರಿಸ್ತೆ ಅಂದರೆ, 8 ಗಂಟೆಗೆ ಬೆಳಗ್ಗೆ ಎದ್ದು ಒಂದು ಇಂಟರ್ನ್ಯಾಷನಲ್ ಬಸ್ ತೊಗೊಂಡು ಕಾಂಬೋಡಿಯಾದ ಸಿಮ್ರೀಪಿಂದ $40 ಬಸ್ ತೊಗೊಂಡು, ಸೊ ಆ ಬಸ್ಸಲ್ಲಿ ಡ್ರಿಂಕ್ಸು ಕಾಫಿ ಕೊಡ್ತಾರೆ, ಆಮೇಲೆ ನೀರು ಕೊಡ್ತಾರೆ, ಆಮೇಲೆ ವೆಲ್ಕಮ್ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕ್ರೊಸೈಂಟ್ ಕೊಡ್ತಾರೆ, ಆಮೇಲೆ ಮಧ್ಯಾಹ್ನಕ್ಕೆ ಊಟ ಕೊಡ್ತಾರೆ. ನಾನು ಒಂದು ವೀಗನ್ ನೂಡಲ್ಸ್ ತೊಗೊತೀನಿ. ಎಲ್ಲ ತಿನ್ಕೊಂಡು ಹತ್ತತ್ರ 8 ಗಂಟೆ ಹಿಂಗೆ ಹತ್ತಿ ಇಲ್ಲಿ ಬಂದು ಸಂಜೆ 6 ಗಂಟೆ ಹಿಂಗೆ ಇಳಿತೀನಿ. 10 ಅವರ್ ಜರ್ನಿ. ಆ್ಯಂಡ್ ಇಮಿಗ್ರೇಷನಲ್ಲೂ ಅಷ್ಟೇ. ನನಗೆ ಅನಿಸಿದ್ದೇನೆಂದರೆ, ನಾನು ಯಾವುದೇ ರೀತಿ ಪ್ರಾಬ್ಲಮ್ ಫೇಸ್ ಮಾಡಿಲ್ಲ. ನನಗೆ ಯಾರೂ ಬ್ರೈಬ್ ಕೇಳಿಲ್ಲ, ಲಂಚ ಕೇಳಿಲ್ಲ, ಯಾರೂ ನಾನು ಇಂಡಿಯನ್ ಅಂತೇಳಿ ನನ್ನನ್ನು ತುಂಬ ಚೀಪಾಗಂತೂ ಯಾರೂ ನೋಡೇ ಇಲ್ಲ. ಎಲ್ಲರನ್ನೂ ಕರೆಕ್ಟಾಗಿ ನೋಡಿದ್ರು. ನಂಗೆ ಗೊತ್ತಿಲ್ಲ ಏನಾಗಿರ್ಬೋದು ಅಂತ. ಮೇ ಬಿ ಫ್ರೆಶ್ ಪಾಸ್ಪೋರ್ಟ್ ಇರೋರು ಒಂದಷ್ಟು ಜನ ಪ್ರಾಬ್ಲಮ್ಸ್ ಫೇಸ್ ಮಾಡಿರ್ಬೋದು. ಯಾಕಂದರೆ ನನ್ನ ಪಾಸ್ಪೋರ್ಟ್ನೂ ಕೂಡ ಪ್ರತಿಯೊಂದು ಪೇಜ್ನೂ ಅವರು ತಿರ್ವಾಕಿ ನೋಡ್ತಾಯಿದ್ರು, ಯಾವ್ಯಾವ ದೇಶಕ್ಕೆ ಹೋಗಿದ್ದೀನಿ, ಯಾವಾಗ ಟ್ರಾವೆಲ್ ಮಾಡಿದ್ದೀನಿ ಅಂತ. ಮೇ ಬಿ ಫ್ರೆಶ್ ಪಾಸ್ಪೋರ್ಟ್ ಇರೋ ಒಂದಷ್ಟು ಜನಕ್ಕೆ ಪ್ರಾಬ್ಲಮ್ಸ್ ಫೇಸ್ ಆಗಿದೆ ಅನಿಸುತ್ತೆ. ಅಷ್ಟು ಬಿಟ್ಟರೆ ನಥಿಂಗ್ ಟು ವರಿ, ಸ್ಮೂತಾಗಾಯಿತು. ಆಮೇಲೆ ಇಲ್ಲಿ ಬಂದೆ, ಬಸ್ ಸ್ಟಾಪಲ್ಲಿ ನಿಲ್ಲಿಸಿದ್ರು. ಲಕ್ಕಿಲಿ ಹಾಸ್ಟೆಲ್ ಪಕ್ಕನೇ ಬಸ್ ಸ್ಟಾಪ್ ಇತ್ತು. ಸೊ ಹಾಸ್ಟೆಲ್ ಕೂಡ ಅಷ್ಟೇ ವೈಬ್ ಸಖತ್ತಾಗಿದೆ. ಯಾವುದೋ ಒಂದು ಸುತ್ತಮುತ್ತ ಲೋಕಲ್ ಮನೆಗಳ ಮಧ್ಯೆ ಇರೋ ಹಾಸ್ಟೆಲ್ಲು, ಪ್ಲಸ್ ಒಳ್ಳೆ ವೈಬ್ ಇರೋ ಏರಿಯಾ. ಬಟ್ ನಾನು ಬಂದಾಗ ಯಾರೂ ಅಷ್ಟು ಗೆಸ್ಟ್ಗಳಿರಲಿಲ್ಲ. ಸೊ ಅದಕ್ಕೆ ಲಗೇಜ್ನ ಡ್ರಾಪ್ ಮಾಡಿ ಹಾಸ್ಟೆಲ್ ಅವ್ರಿಗೆ ನಂಗೊಂದು ಬೈಕ್ ಬೇಕು ರೆಂಟಿಗೆ ಅಂತ ಕೇಳಿ, ಅದು ನಾಳೆ ಬೆಳಗ್ಗೆ ಏನೋ ಡೆಲಿವರಿ ಆಗುತ್ತಂತೆ. ಹಿಂಗೆ ನಡ್ಕೊಂಡು ಮಾಲಿಗೆ ಬಂದು ಡಿನ್ನರ್ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬನ್ನಿರಿ, ಇನ್ನೂ ಹೋಗ್ತಾ ಏನೇನಿದೆ ಹಂಗೆ ಸುಮ್ಮನೆ ಮಾಲಲ್ಲಿ ಕಣ್ಣಾಯಿಸ್ತಾ ಹೋಗೋಣ. ಅದು ಬಂದ ತಕ್ಷಣ ನನಗೊಂದು ಎಕ್ಸ್ಪೀರಿಯನ್ಸ್ ಆಗ್ತಿರೋದೇನೆಂದರೆ, ಇವ್ರಿಗೆ ಯಾರಿಗೂ ಇಂಗ್ಲೀಷ್ ಬರೋಲ್ಲ ನಿಜವಾಗ್ಲೂ. ನಾನು ಚಿಕನ್ನ ಅಂತ ಕೇಳೋದಕ್ಕೆ ಕೊಕ್ಕೋ ಅಂತ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಅವರು ಕೊಕ್ಕೋ ಅಂತಾರೆ ನೋಡಿ, ಎಲ್ಲ ಇವ್ರ ಭಾಷೆಯಲ್ಲೇ ಇದೆ. ಅಯ್ಯೋ ಭಗವಂತ, ಯಾಕಂದರೆ ಇಲ್ಲಿಗೆಲ್ಲ ಅಷ್ಟಾಗಿ ಟೂರಿಸ್ಟ್ಗಳು ಬರೋಲ್ಲ, ಬಂದರೂ ಕಡಿಮೆ. ಈ ವೆಸ್ಟರ್ನ್ ಕಂಟ್ರೀಸ್ ಅವ್ರು ಬರ್ತಾರೆ, ಅವ್ರೇನು ನೋಡಿದ್ನೆಲ್ಲ ತಿಂತಾ ಇರ್ತಾರೆ. ಇಲ್ಲೆಲ್ಲ ಸ್ವಲ್ಪ ಜನ ವೆಲ್ಕಮಿಂಗ್ ಇದ್ದಾರೆ, ನಗ್ತಾರೆ, ಮಾತಾಡಿಸ್ತಾರೆ ಖುಷಿಯಾಗಿ. ಏನಂದರೆ ಲ್ಯಾಂಗ್ವೇಜ್ ಬರೋಲ್ಲ, ನಮ್ಗೆ ಇಂಗ್ಲೀಷ್ ಬರುತ್ತೆ, ಪಾಪ ಅವರು ಇಂಗ್ಲೀಷ್ ಬರೋಲ್ಲ ಅಂದರೆ ಗಪ್ಚುಪ್ ಸಬಾಯ್ಡಿ ಅಂದರೆ ಸಬಾಯ್ಡಿ ಅಂದ್ಕೊಂಡು ಸುಮ್ಮನಿರ್ತಾರೆ. ಬನ್ನಿರಿ, ಟೆಕ್ಸಾಸ್ ಚಿಕನ್ ಚಿಕನ್ ಬರ್ಗರ್ ತಿನ್ನೋಣ. ಸದ್ಯಕ್ಕೆ ಇದು ಒಂದೇ ಅಂಗಡಿ ನನಗೆ ಬೆಸ್ಟು ವರ್ತು ಅದು ಇದು ಅಂತ ಅನಿಸಿದ್ದು. ಹಲೋ ಸಬಾಯ್ಡಿ. ಹಾಟ್ ಡಾಗ್ ನಿಜ ಏನೂ ತಿಂದಂಗಾಗಿಲ್ಲ. ರೈಸು ಮತ್ತು ಇಲ್ಲಿನ ಕಾನ್ಸೆಪ್ಟ್, ಇಲ್ಲಿ ಆಲ್ಮೋಸ್ಟು ಫಿಲಿಪೈನ್ಸು, ಇಂಡೋನೇಷ್ಯಾ, ಕಾಂಬೋಡಿಯಾ, ಲಾವೋಸು, ಇಲ್ಲೆಲ್ಲ ರೈಸ್ ಕಾನ್ಸೆಪ್ಟೇ ಹಿಂಗೆ. ಉಪ್ಪು ಖಾರ ಉಪ್ಪೇನು ಹಾಕ್ದಂಗೆ ಅನ್ನನ ಸಪ್ರೇಟ್ ಬೇಯಿಸ್ತಾರೆ, ಅದಕ್ಕೆ ಸಪ್ರೇಟ್ ಈ ಥರ ಚಿಕನ್ ಮೇಲೆ ಗೊಜ್ಜನ್ನ ಸುರಿದಿರೋದಷ್ಟೇ. ಇದನ್ನು ಮಾಡ್ಕೊಂಡು ತಿನ್ನೋದಷ್ಟೇ. ಬನ್ನಿರಿ ತಿನ್ನೋಣ. ಹೊಟ್ಟೆ ಅಷ್ಟು ಹೋಗ್ತಾಯಿತ್ತು ನನಗಂತೂ. ಪ್ಲಸ್ ಒಂದು ಪೆಪ್ಸಿ ತೊಗೊಂಡಿದ್ದೀನಿ. ಇಷ್ಟಕ್ಕೆ 75,000 ಲಾವೋಷಿಯನ್ ಕಿಪ್ ಆಯಿತು. 75,000 ಅಂದರೆ ನಮ್ಮ ದುಡ್ಡು 230 240 ಸಾರಿ 280. ಬಟ್ ಹೊಟ್ಟೆ ಎಷ್ಟಿತ್ತು, ದೂರ ಎಲ್ಲೂ ಲೋಕಲ್ ಹುಡ್ಕೊಂಡು ಹೋಗೋಷ್ಟು ಶಕ್ತಿ ಇರಲಿಲ್ಲ. ಏನಾದರೂ ಎಮರ್ಜೆನ್ಸಿ ಅರ್ಜೆಂಟಿಗೆ ತಿನ್ನೋಣ ಅಂತ ಇಲ್ಲೇ ಬಂದೆ ಅಂತ. ಹೋಪ್ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು
ಲಾವೋಸ್ ದೇಶದ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಲಾವೋಸ್ ದೇಶ ಆ್ಯಕ್ಚುಲಿ ಸಿಕ್ಕಾಬಡೆ ಭಯಾನಕ ಹಿಸ್ಟ್ರಿ ಇರೋ ದೇಶ. ಏನಂದರೆ ಏನೂ ಮಾಡಿಲ್ಲ ಅಂದರೂ ಸೌತ್ ಈಸ್ಟ್ ಏಷ್ಯಾ ಅಥವಾ ಎಂಟೈರ್ ವರ್ಲ್ಡಲ್ಲಿ ಅನಿಸುತ್ತೆ ಒನ್ ಆಫ್ ದ ಹೈಯೆಸ್ಟ್ ಬಾಂಬ್ಡ್ ದೇಶ. ಬಾಂಬ್ಡ್ ಬೈ ಈ ಕಡೆಯಿಂದ ವಿಯೆಟ್ನಾಮು, ಈ ಕಡೆಯಿಂದ ಅಮೇರಿಕಾ. ಎಲ್ಲ ಬಾಂಬ್ಗಳನ್ನ ತಂದು ಇಲ್ಲಿ ಹಾಕಿದ್ದಾರೆ ಪಾಪಚ್ಚಿ ಯುದ್ಧ ಮಾಡಬೇಕಾದ್ರೆ. ಸೊ ಮಿಕ್ಕಿದೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ.